ದಯಮಾಡಿ ಹೇಳಬೇಡಿ ಕೂತ್ ಮಾತಾಡಿ ಅಂತ. ಯಾಕೆಂದರೆ ನನಗೆ ಈ ಶಾಲೆಯಲ್ಲಿ ಕೂತ್ ಮಾತಾಡಿ ಗೊತ್ತಿಲ್ಲ. 35 ವರ್ಷಗಳು ನಾನು ನಿದ್ದೆ ಮಾತಾಡ್ತೇನೆ. ಆದ್ದರಿಂದ ಅದು ಈ ಶಾಲೆಯಲ್ಲಿ ಎಲ್ಲೋ ಬೆಳೆಸಿದೆ. ನಾನು ಈ ಶಾಲೆಗೆ ಬರುವವರೆಗೆ ಗ್ರೌಂಡಿಗೆ ಇಳಿದವ ಅಲ್ಲ, ಇಲ್ಲೇ ಗ್ರೌಂಡಿಗೆ ಇಳಿದದ್ದು ಮೊದಲ ಬಾರಿ. ಮತ್ತು ಇವತ್ತಿಗೂ ಕೂಡ ದಿವಸಕ್ಕೆ 3 ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದ್ದೇನೆ. ಇದು ಪ್ರಚಾರಕ್ಕೆ ಕೇಳಿದಲ್ಲ, ನಾನು ಯಾಕೆ ನಿಲ್ಲಲು ಬಯಸ್ತೇನೆ ಅಂತ ಹೇಳೋದಕ್ಕೆ ಹೇಳಿದೆ. ಈ ಶಾಲೆ ಹೆಸರಿಗಾಗಿ ನನಗೆ ಈಗಲೂ ಕೂಡ ವರ್ಷಕ್ಕೊಂದು 2 ಸಭೆಗಳಿಗೆ MC ಮಾಡಿಗೆ ಬರ್ತದೆ. ಅಲ್ಲಿ ಕೂಡ ನಿದ್ದೆ ಮೂಲೆಯಲ್ಲಿ ಕೂಡ ಕುರ್ಚಿಯಲ್ಲಿ ಕೂತು ಮಾತಾಡೋದಿಲ್ಲ, ನಿದ್ದೆ ಮಾತಾಡ್ತಾನೆ. ಹಾಗಂದರೆ ನನ್ನ ಸಹೋದ್ಯೋಗಿಗಳು ಹೇಳಿದಂಥ ಎಲ್ಲ ಮಾತುಗಳನ್ನು ಒಪ್ಪಿ ಅದರೊಂದಿಗೆ ನನ್ನ ಧ್ವನಿಯನ್ನು ಸೇರಿಸ್ತಾ ಅಥವಾ ನನ್ನ ಸಿಗ್ನೇಚರ್ನು ಹಾಕುತ್ತಾ ನಾನು ಹೇಳುವಂಥದ್ದು, ನನಗೆ ಈ ಶಾಲೆ 2 ವಿಷಯಗಳಿಗೆ ಅವಕಾಶ ಕೊಟ್ಟಿತ್ತು. ಒಂದು ಸಾಧಾರಣ 90ನೇ ಇಸವಿಯವರೆಗೆ ನಾವಿಲ್ಲಿ 90 ಇಸವಿ ನಂತರ ಕೂಡ ವೆಂಕಟಸುಬ್ರಾಯರ ಹೆಸರಿನಲ್ಲಿ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅಂತ ಮಾಡ್ತಿದ್ದೇವೆ. ಅದಕ್ಕೆ ಆವರೆಗೆ ನಾವು ಬರೀ ಪ್ರಶ್ನೆ ಕೊಟ್ಟು ಪ್ರಶ್ನೆ ಓದಿ ಉತ್ತರ ಮಾಡಿದ್ರೆ ಕಾರ್ಯಕ್ರಮ ಮಾಡ್ತಿದ್ವಿ. ಸ್ವಲ್ಪ ಬದಲಾವಣೆ ತರುವ ಇದರಲ್ಲಿ ರಿಟರ್ನು ಓಡಾಡುವೆಲ್ಲ ತಂದು ಕಾರ್ಯಕ್ರಮ ಮಾಡುವಂಥ ಹೆಡ್ ಮಾಸ್ಟರ್ ಗಮನಿಸಿದಾಗ ಅವರು ಒಳ್ಳೆಯದಕ್ಕಾಗುವಂಥ ಬದಲಾವಣೆಗೆ ಸದಾ ಸಿದ್ಧರವರು ಪ್ರೋತ್ಸಾಹ ಕೊಡ್ತಿದ್ರು. ಮತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಇದರ ಹಿನ್ನೆಲೆಯಲ್ಲಿ ನಾವು ಪರಿಕಲ್ಪನೆ ಮಾಡಿದಂತೆ ಅದಕ್ಕೆ ನಮಗೆ ಬೇಕಾದರೆ ಇದು ಬರೆಯುವ ಕೆಲಸ ಇದೆಲ್ಲ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದ್ದು ಶರ್ಮರು ಪದ್ಮೇರಲ್ಲ. ಯಾಕೆಂದರೆ ನನ್ನ ಅಕ್ಷರ ಮೋಸ. ಇವತ್ತು ನಾನು ಬರೆದು 2 ದಿವಸ ಕಳೆದು ನನಗೆ ಓದಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಪದ್ಮೇರು, ಕೃಷ್ಣಪ್ಪನವರು ಮತ್ತು ಶರ್ಮರು ಮತ್ತು ಸಹಕಾರ ಕೊಟ್ಟರೆ ಇನ್ನೊಂದು ನಾನು ಈ ಹೆಸರಲ್ಲಿ ಹೆಸರಿಸಬೇಕಾದ ಹೆಸರು ವಿನೀತ್. ಅವರು ಹಾಗೆ ಈ ಬೇರೆ ಶಾಲೆಗಳಿಂದ ಬರುವಂಥ ದೊಡ್ಡ ತಂಡಗಳ ಸ್ಪರ್ಧೆಗಳು ನಡೆದಾಗ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಇನ್ನೊಂದು ನನಗೆ ಕೊಟ್ಟದ್ದು ಇಲ್ಲಿ ನಡೆಯುತ್ತಿದ್ದ ಮಾಕ್ ಪಾರ್ಲಿಮೆಂಟು. ಈ ಮಾಕ್ ಪಾರ್ಲಿಮೆಂಟು ಎಂದು ಉತ್ಸವ ನಡೆದು ಅರ್ಣ ಹೇಳಿದ್ದ. ಈ ಮಾಕ್ ಪಾರ್ಲಿಮೆಂಟಿಗೆ ಕೂಡ ನಾವು ಆವರೆಗೆ ಆಗುತ್ತಿದ್ದಂಥ ವಿಷಯವನ್ನು ಬಿಟ್ಟು ಹೊಸ ವಿಚಾರ ತಗೊಂಡು ಬಂದು ಸಾಧಾರಣ ವಿಧಾನಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಒಂದು ದಿವಸ ನಡೆಯುವಂಥ ಕಾರ್ಯಕ್ರಮ ಹೇಗೆ ಎಂಬುದನ್ನು ಊಹಿಸಿಕೊಂಡು ನಾವು ಅದರಲ್ಲಿ ಆಚರಣೆ ತಂದೆವು. MLC ಆಗಿದ್ದ ವಿನಯ್ ಚಂದ್ರರು ವಿಧಾನಸಭೆಯ ಕಾರ್ಯವಿಧಾನಗಳ ಬಗ್ಗೆ ಇರುವ ರೂಲ್ಸ್ ಆ್ಯಂಡ್ ಗೈಡ್ ಪುಸ್ತಕ, ವಿಧಾನ ಪರಿಷತ್ತಲ್ಲಿ ಆ 2 ಪುಸ್ತಕಗಳನ್ನು ನೀವು ಒದಗಿಸಿಕೊಟ್ಟಿದ್ರು. ಅದು ನನಗೆ ತುಂಬ ಸಹಾಯ ಮಾಡಿತು. ನಾನು ನಿವೃತ್ತನಾಗಿ ಹೋಗುವಾಗ ಒಂದು ಪುಸ್ತಕ ಶಾಲೆಯಲ್ಲೇ ಬಿಟ್ಟು ಹೋಗಿದ್ದೇನೆ, ರವೀಂದ್ರರಿಗೆ ಸಹಾಯ ಆಗಲಿ ಅಂತೇಳಿ. ಇಲ್ಲಿ ಆ ಕ್ಲಾಸ್ ಮಾಡಿದ ಪರಿಣಾಮ ನನ್ನನ್ನು ಜಿಲ್ಲೆಯ ಅನೇಕ ಶಾಲೆಗಳಿಗೆ ಕರೆದಿದ್ದಾರೆ. ನಾನು ಇದರಿಂದ ರಿಟೈರ್ ಆದವಂತೂ ಒಂದು 3-4 ವರ್ಷ ಬೇರೆ ಬೇರೆ ಕಡೆಗೆ ಹೋಗಿ ಈ ಮಾಕ್ ಮಾಡಿದ್ದು ತರಬೇತಿ ಕೊಟ್ಟಿದ್ದೇನೆ. ಈಗಲೂ ನಾನು ಕೆಲವರು ನಿಮ್ಮ ಮಾಕ್ ಪಾರ್ಲಿಮೆಂಟ್ಗೆ ಬಂದಿದ್ದೇನೆ, ನಿಮ್ಮ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ದೇನೆ ಎಂದು ಹೇಳುವಾಗ ಉಂಟ ಏನೋ ನಾನಂದ ಅದು ಕೊಟ್ಟದ್ದಕ್ಕೆ ಈ ಶಾಲೆ. ಮತ್ತು ಇನ್ನೊಂದು ತುಂಬ ಲಘುವಾದ ವಿಚಾರ, ಈ ಒಂದು 15 ವರ್ಷದ ಮೊದಲು ನನಗೊಬ್ಬ ಇಲ್ಲಿಯ ವಿದ್ಯಾರ್ಥಿ ಬೆಳ್ಳಾರೆ ಬ್ಯಾಂಕ್ ಆಫ್ ಬರೋಡ ಇದು. ನಾನು ಏನೋ ಒಂದು ಕೆಲಸಕ್ಕೆ ಬ್ಯಾಂಕಿಗೆ ಹೋಗುವ, ಸರ್ ನಮಸ್ಕಾರ ಅಂತ ಹೇಳಿದೆ. ನಮಸ್ಕಾರ ಅಂತ ಹೇಳಿದೆ. ನನಗೆ ಸ್ಟ್ರೈಕ್ ಆಗಲಿಲ್ಲ, ನಾನು 78 ಆರಂಭದಲ್ಲಿರುವ. ಆದ್ದರಿಂದ ಕೂಡಲೇ ಗೊತ್ತಾಗಿಲ್ಲ ಏನು ಅಂತೇಳಿ. ಮತ್ತು ಸರ್ ಅವನ ತಂದೆ ಹೆಸರು ಹೇಳಿ ನಾನು ಅವನು ಮಾತ್ರ ಅಂತ ಹೇಳಿದೆ. ಗೊತ್ತಾಯ್ತು ಮರ ಅಂತ ಹೇಳಿದೆ.
ನೀವು ನಿಮ್ಮ ತಂದೆ ಇಬ್ಬರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತು. ಹಾಗಾದ್ರೆ ನಮ್ಮ ಮತ್ತೊಂದು ವಿಷಯ ಉಂಟು. ನಿಮ್ಮನ್ನು ನೋಡಿದ ಕೂಡಲೇ ನೆನಪಾಗ್ತದೆ ನನಗೆ ಅಂತ ಹೇಳಿದ್ರು. ಆಯ್ತು, ಇದು ಎಲ್ಲಿಗೆ ಬತ್ತೆ ಗೊತ್ತಾಯ್ತು, ಬಿಟ್ಟು ಬಿಡಬಾರ ಅಂತ ಹೇಳ್ತಾರೆ. ಹಾಗಲ್ಲ ಸರ್, ಅದು ಯಾವಾಗಲೂ ಸರಿ ಒಂದು ಖುಷಿ ಆಗುತ್ತದೆ ಅಂತ ಹೇಳಿದ. ಆಗ ಮತ್ತೆ ಪಾಯಿಂಟಲ್ಲಿ ಬಂದೆ. ಅಂದರೆ ನಾನು ಟಿವಿ ಹಿಡಿಯುತ್ತಿದ್ದ ಕಾಮನ್ನು ನಾನು ಹೇಳಿದೆ. ಆಗ ನಮ್ಮ ಮುಖ್ಯಮಂತ್ರಿ ಹೇಳಿದಾಗೆ ಏನು ಮಾಡಿದ್ರು ಏನಾಗಿತ್ತು ನೀವು ಒಳ್ಳೆಯದಕ್ಕಾಗಿ ಮಾಡಿದ್ರು, ಅದನ್ನು ಮಾಡ್ಕೋಬೇಡಿ ಅಂತ ಹೇಳಿದೆ. ನಾನು ವಿಶಿಷ್ಟವಾದ ರೀತಿಯಲ್ಲಿ ಕಿವಿ ಹಿಡಿಯುತ್ತಿದ್ದಂತೆ. ಹಾಗೆ ಅದನ್ನು ಒಂದು ನೆನಪಿಸಿದಾಗ ನನಗೆ ನೆನಪಾಯಿತು. ಸಾಧಾರಣ ಇದು ನಮ್ಮ ಸಾಮಾಜಿಕ ಭಾಷೆಯಲ್ಲಿ ಹೇಳಿದ್ದಾರೆ, 20ನೇ ಶತಮಾನದ ಕೊನೆಯಲ್ಲಿದ್ದಂಥ ನಾವು ಈ 21ನೇ ಶತಮಾನದ ಆರಂಭದಲ್ಲಿ ನಾನು ಅದನ್ನು ಬಿಟ್ಟಿದ್ದೇನೆ, ಶಿಕ್ಷಕರು ಬಿಟ್ಟಿದ್ದೇನೆ. ಆದರೆ ಅದು ಮೊನ್ನೆ ನೆನಪಾದಾಗ ವರ್ಷ ಇವರು 20ನೇ ಶತಮಾನದ ಕೊನೆಯಲ್ಲಿ ಈ ವಿದ್ಯಾರ್ಥಿ ಆಗಿದ್ದವರಲ್ಲಿ ಆಯಿತು. ಈ ಹತ್ತಿರದವರು ಇಲ್ಲಿಂದ ಒಂದು ಕಿಲೋಮೀಟರ್ ಒಳಗೆ, ಒಂದು 2-3 ಕಿಲೋಮೀಟರ್ ಒಳಗಿನವರು. ಆದರೆ ನಾನು ಶಾಲಾ ಅವರ ಹೆಸರಾಗಿದೆ ಮತ್ತೊಂದು ಹೆಸರಾಗಿ ಹೇಳಿ ಹೋಗೋದಿಲ್ಲ. ಅಂತೂ ನಿಮ್ಮಲ್ಲಿ ಹೇಳುವಂಥದ್ದು ನಿಮಗೂ ಅಂತ ಅನುಭವಗಳಿದ್ದರೆ ಅವರು ಹೇಳಿದಾಗೆ ನಿಮ್ಮ ಒಳ್ಳೆಯದಕ್ಕಾಗಿಯೇ ಹೊರತಾಗಿ ನನಗೆ ಸಮಾಧಾನ ಪೂರ್ಣ ನಮಗೆ ಬರೋದ ನಿಮಿಷ ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಸೀರಿಯಸ್ ಅಂತ ತಗೊಳ್ಬೇಡಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.